ಈ ರಾಜ್ಯಗಳ ಫಲಿತಾಂಶದ ಬಳಿಕ ಕರ್ನಾಟಕದಲ್ಲೂ ಕೂಡ ಒಂದಿಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರುವಂತ ಮುನ್ಸೂಚನೆ ಕಾಣ್ತಾ ಇದೆ. ಯಾಕಂತಂದ್ರೆ ಮುಂದಿನ ವಾರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ದೆಹಲಿಗೆ ಬನ್ನಿ ಅನ್ನುವಂತ ಬುಲಾವನ್ನ ಹೈಕಮಾಂಡ್ ಕೊಡುವಂತ ಸಾಧ್ಯತೆ ಇದೆ. ಎರಡು ವಿಚಾರಗಳು ಬಗೆಹರಿಯದಂತ ವಿಚಾರಗಳಾಗಿದ್ದಾವೆ. ಒಂದು ಸಂಪುಟ ಪುನರ್ರಚನೆಯ ವಿಚಾರ, ಒಂದು ನಾಯಕತ್ವ ಬದಲಾವಣೆಯ ವಿಚಾರ. ಸೊ ಇದೆಲ್ಲವನ್ನ ಕೂಡ ಹೈಕಮಾಂಡ್ ಬಗೆಹರಿಸುವಂತ ಸಾಧ್ಯತೆ ಇದೆ ಮುಂದಿನ ವಾರ. ಸದ್ಯ ಕೇರಳದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಆಯ್ಕೆ ಪ್ರಕ್ರಿಯೆಯಲ್ಲಿ ಹೈಕಮಾಂಡ್ ಬ್ಯುಸಿ ಇದೆ. ಅದು ಮುಗಿದ ಬಳಿಕ ಕರ್ನಾಟಕದ ಸಮಸ್ಯೆಯನ್ನು ಬಗೆಹರಿಸುವಂತ ಸಾಧ್ಯತೆಗಳಿದ್ದಾವೆ. ಮೇ 15ರ ಒಳಗೆ ಸಿಎಂ ಮತ್ತು ಡಿಸಿಎಂಗೆ ದೆಹಲಿಯಿಂದ ಬುಲಾವ್ ಬರುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಬಹಳ ಜನ ಶಾಸಕರು ನಾಯಕರು ಓಪನ್ ಆಗಿ ಹೇಳಿದ್ರು, ಈ ಗೊಂದಲವನ್ನು ಆದಷ್ಟು ಬೇಗ ಹೈಕಮಾಂಡ್ ಬಗೆಹರಿಸಬೇಕು, ಇಲ್ಲ ಅಂತಾದ್ರೆ ಮುಂದಿನ ಎಲೆಕ್ಷನ್ ನಮಗೆ ಕಷ್ಟ ಆಗಿಬಿಡುತ್ತೆ. ಕ್ಯಾಬಿನೆಟ್ ರೀಶಫಲ್ಲು ಆಗ್ತಾ ಇಲ್ಲ, ನಾಯಕತ್ವ ಬದಲಾವಣೆಯ ಬಗ್ಗೆ ಸ್ಪಷ್ಟತೆಯನ್ನು ಸಿಗ್ತಾ ಇಲ್ಲ. ಇದೇ ರೀತಿ ಮುಂದುವರೆದರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ರಾಜಕೀಯವಾಗಿ ನಾವು ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ ಅಂತ ಕಾಂಗ್ರೆಸ್ನ ಬಹಳ ಜನ ನಾಯಕರು ಬಹಿರಂಗವಾಗಿ ಮಾತನಾಡಿದ್ದಾರೆ. ಇದರ ಬೆನ್ನಿಗೆ ಈಗ ಇಬ್ಬರನ್ನ ಕೂಡ ದೆಹಲಿಗೆ ಕರೆಯುವಂತ ಸಾಧ್ಯತೆ ಇದೆ. 15ರ ಒಳಗಾಗಿ ಇಬ್ಬರನ್ನು ಕರೆಯುವ ಸಾಧ್ಯತೆ ಇದೆ. ಎರಡು ಸಾಧ್ಯತೆ, ಒಂದು ನಾಯಕತ್ವ ಬದಲಾವಣೆಯನ್ನ ಮಾಡಿ ಹೊಸ ಕ್ಯಾಬಿನೆಟ್ ಅನ್ನು ರಚನೆ ಮಾಡೋದು. ಅಂದ್ರೆ ನಾಯಕತ್ವ ಬದಲಾಯಿತು ಅಂತಂದ್ರೆ ಹೊಸ ಕ್ಯಾಬಿನೆಟ್ ರಚನೆ ಆಗುತ್ತೆ. ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನುವಂಥ ನಿರ್ಧಾರ ತೆಗೆದುಕೊಳ್ಳೋದು. ಕ್ಯಾಬಿನೆಟ್ ಅಲ್ಲಿ ಮೇಜರ್ ಆದಂಥ ಬದಲಾವಣೆ, ಈಗಿರುವಂಥ ಸಚಿವರನ್ನೆಲ್ಲ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡುವಂಥ ಪ್ರಯತ್ನ. ಸೊ ಈ ಎರಡರಲ್ಲಿ ಹೈಕಮಾಂಡ್ ಏನನ್ನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರನ್ನೂ ಕೂಡ ಕರೆದು ಹೈಕಮಾಂಡ್ ಇದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡುವಂಥ ಸಾಧ್ಯತೆ 15ರ ಒಳಗಾಗಿದೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.